ಕರ್ಸ್ರಿ ಮೇಡಮ್. ಅವರೆಲ್ಲಿದ್ದಾರೆ? ನೀವಿದ್ದೀರಾ? ಯಾವ ತರ ಹೇಳಿಕೆ ಕೊಡ್ತಾರೆ ನೀವಿದ್ದೀರಾ? ಅವರೆಲ್ಲಿದ್ದಾರೆ ಮೇಡಮ್? ಇರ್ಬೇಕು ಬೇಡಬೇಕು ಅನ್ನೋದು ನಾವು ಡಿಸಿಷನ್ ತಗೋತೀವಿ. ನೀವ್ ಡಿಸಿಷನ್ ಅಲ್ಲ ಮೇಡಮ್, ಅದು ನಾವು ಕೇಳ್ತೀವಿ. ಅವ್ರ ರೀಸನ್ ಇದಾರೆ, ಅವ್ರ ಡೆತ್ಗೆ ಅವ್ರ ರೀಸನ್ ಇದಾರೆ. ಇಲ್ಲ ಕರ್ಸ್ರಿ, ನೀವು ಕರ್ಸ್ರಿ. ಇಷ್ಟು ದೊಡ್ಡ ಆಫೀಸರ್ ಇದಾರೆ, ಅವ್ರೆಲ್ಲಿದ್ದಾರೆ? ಇದ್ರು ಎಲ್ಲಿದ್ದಾರೆ ಮೇಡಮ್? ನಾನ್ ನೋಡ್ಲೇ ಇಲ್ಲ. ನಾವ್ರೆ ಕರ್ಕೊಂಡ್ ಬಂದ. ಆಯ್ತು ಕರ್ಸ್ರಿ, ಕರ್ಸ್ರಿ. ಅವ್ರು ಒಪ್ಕೋಬೇಕು, ಅವ್ರು ತಪ್ಪು ಒಪ್ಕೋಬೇಕು. ಅವರೇ ಸುನೀಲ್ MLA ಕರ್ಸಿ ಮೇಡಮ್. ಅಲ್ಲಿ ತರ ಎಲ್ಲಿ ಹೋಗೋದು ಇಲ್ಲ, ಎಲ್ಲಿ ಹೋಗೋದಿಲ್ಲ. ಆ ಹಾಸ್ಪಿಟಲ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಲ್ಲಿ. ಪರಶುರಾಮ್ ಸರ್ ಸಲಗ ನಾವು ಹೋರಾಟ ಮಾಡ್ತೀವಿ. ಅವ್ರು ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ, ಅವ್ರ ಸಲಗ ನಾವು ಹೋರಾಟ ಮಾಡ್ತೀವಿ. ಭಾಷಾ ಅಣ್ಣನ್ ಕರೀರಿ, ಭಾಷಾ ಅಣ್ಣನ್ ಕರೀರಿ. ಹೇಳ್ತಾರೆ ಎಷ್ಟು ಕೆಲಸ ಮಾಡಿದಾರೆ ಅವ್ರು. ಎಲ್ಲ ಸ್ಟಾಪ್ ಮಾಡಕತ್ತಾರಮ್ಮ. ನಿಮ್ ಸರ್ ಹೇಳಿ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ. ಹೆಂಗ್ ಕೆಲ್ಸ ಮಾಡಿದ್ರು? ಹಾಸ್ಪಿಟಲ್ ಬೆಲ್ಲ ಹೋಗ್ರಣ. ಹಗಲು ರಾತ್ರಿ ತಿರುಗಿಲ್ವಾ? ಡ್ಯೂಟಿಗೋಸ್ಕರ ತಿರುಗಿದ್ರೆ ಇಲ್ವಾ? ಒಂದ್ ತಪ್ಪು ಮಾಡಿದ್ರ ಅಣ್ಣ? ಅಣ್ಣ ನೀವ್ ಹೇಳಿ, ಒಂದ್ ತಪ್ಪು ಮಾಡಿದ್ರ? ಯಾಕೆ ತೆಗೆದ್ರು? ಮತ್ತೆ ಹೈರಾಣ ಆಗ್ತಾರ ಅವ್ರು. ಯಾಕೆ ತೆಗೆದ್ರು ಅಣ್ಣ? ಕೇಳಿ ಅಣ್ಣ, ನೀವ್ ಕೇಳಿ ಅಣ್ಣ, ಯಾಕೆ ತೆಗೆದ್ರು ಕೇಳಿ. ದುಡ್ಡು ತಿಂತಾರೆ ಅಣ್ಣ ಇವರು. ನೀವ್ ನೋಡ್ತಿದ್ರಣ್ಣ ವರುಣ್ ಹೆಂಗ್ ಮಾಡ್ಕೊಡ್ತಿದ್ದ? ಪಪ್ಪ ಪಪ್ಪ ಅಂತ ಓಡಿ ಬರ್ತಿದ್ಲು. ನನ್ ವರುಣ್ ಏನ್ ಹೇಳಿ ಈಗ? ನನ್ ವರುಣ್ ಏನ್ ಹೇಳಿ? ಹೇಳಿ ಅಣ್ಣ ನೀವು. ಸಮಾಧಾನ ಮಾಡಿ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಹೆಂಗ? ಅದು ಅನ್ಎಕ್ಸ್ಪೆಕ್ಟೆಡ್, ನಾವು ಯೋಚನೆ ಮಾಡಕ್ಕಾಗಲ್ಲ. ನಿಮ್ಗೆ ಸ್ಟೇಜ್ ಬಂದಿದೆ, ಅವ್ರ ಏಜ್